ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹರ್ಮುಜ್ ಜಲಸಂಧಿ ಬಿಕ್ಕಟ್ಟು, ಎಲ್ಪಿಜಿ ಸರಬರಾಜಿಗೆ ಹೊಡೆತ. ದೇಶಾದ್ಯಂತ ಅಡುಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆತಂಕ ಉಂಟಾಗಿದೆ. ಕೆಲವು ರಾಜ್ಯಗಳಲ್ಲಿ ಸಿಲಿಂಡರ್ ಕೊರತೆ ಕೂಡ ಶುರುವಾಗಿರುವಂತದ್ದು. ಅಲ್ಲದೆ ಕಾಳಸಂತೆಯಲ್ಲಿ ಎಲ್ಪಿಜಿ ದುಬಾರಿ ಮಾರಾಟ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ತೈಲ ಕಂಪನಿಗಳಿಂದ ತುರ್ತು ಹೊಸ ಮಾರ್ಗಸೂಚಿ ಕೂಡ ಬಿಡುಗಡೆ ಮಾಡಲಾಗಿದೆ. ಜೂನ್ 30ರ ಒಳಗೆ ಈ ಕೆವೈಸಿ ಕಡ್ಡಾಯ ಅಂತ ಆದೇಶ ಕೂಡ ಹೊರಡಿಸಲಾಗಿದೆ. ಈ ಕೆವೈಸಿ ಮಾಡದವರಿಗೆ ಮಾತ್ರ ಹೊಸ ನಿಯಮ ಅನ್ವಯಿಸುತ್ತೆ. ಈಗಾಗಲೇ ಈ ಕೆವೈಸಿ ಮಾಡಿದವರಿಗೆ ರಿಲೀಫ್ ಘೋಷಣೆ. PMUY ಗ್ರಾಹಕರಿಗೆ ಸ್ಪಷ್ಟನೆ ಕೊಟ್ಟ ಕಂಪನಿಗಳು ಡೇಟಾ ಪರಿಶೀಲನೆ ಮೂಲಕ ಪಾರದರ್ಶಕ ವಿತರಣೆ ಗುರಿ. ಅಕ್ರಮ ಸಿಲಿಂಡರ್ ಮರು ಮಾರಾಟ ತಡೆಯಲು ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಮನೆಯಲ್ಲೇ ಆನ್ಲೈನ್ ಈ ಕೆವೈಸಿ ಸೌಲಭ್ಯ. HP ಇಂಡಿಯನ್ ಆಪ್ ಮೂಲಕ ಸುಲಭ ಪ್ರಕ್ರಿಯೆ. ಹತ್ತಿರದ ಗ್ಯಾಸ್ ಏಜೆನ್ಸಿಗಳಲ್ಲೂ ಕೂಡ ಸೌಲಭ್ಯ. ಗ್ರಾಹಕರಿಗೆ ನಿರಂತರ LPG ಪೂರೈಕೆ ಖಚಿತಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ.